ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಗ್ತೀನಿ. ಬರ್ರಿ, ನಾನು ಇವತ್ತು ಮನೆಯಲ್ಲಿನ ರೊಟ್ಟಿ ಯಾವ ರೀತಿ ಮೆತ್ತಗೆ ಬಾಯಾಗಿಟ್ರೆ ಕರಬೇಕು ಅಷ್ಟು ಮೆತ್ತಗೆ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡಿರಿ, ಜೋಳದ ಹಿಟ್ಟು ಮನೆಯಾಗಿರಲಿಲ್ಲ ಅಂದ್ರೆ ಹೆಂಗಪ್ಪ ರೊಟ್ಟಿ ಮಾಡೋದಂತ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟಿನಿಂದಲೂ ರೊಟ್ಟಿ ಮಾಡ್ಕೊಳ್ಬೋದು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಹೆಂಗಂತ ತೋರ್ಸಾತೀನಿ ನೋಡಿರಿ. ಸೇಮ್ ನೋಡೋಕೆ ಜೋಳದ ರೊಟ್ಟಿ ಗತೆನ ಕಾಣಿಸಾಕ್ತಾವೆ, ಅಷ್ಟು ಮೆತ್ತಗನ ಆಗ್ಯಾವು. ಬರ್ರಿ ಹಂಗಾರ ಅಕ್ಕಿ ರೊಟ್ಟಿನ ಇಷ್ಟು ಮೆತ್ತಗೆ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ತೋರ್ಸಾತ ನೋಡಿರಿ. ಮೊದಲಿಗೆ ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಂಗೆ ಸೈಡ್ನ್ಯಾಗ 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಇವಾಗ ಸಾನಿಸ್ಕೊಳಾಗ್ತಾನೆ ನೋಡಿರಿ. ಹಿಂಗೆ ಸಾನಿಸ್ಕೊಂಡು ರೊಟ್ಟಿ ಮಾಡ್ಕೋದ್ರಿಂದ ರೊಟ್ಟಿ ಹರಿಯಂಗಿಲ್ಲ, ಅದಕ್ಕಾಗಿನ ಸಾನಿಸ್ಕೋಬೇಕು. ಸ್ವಲ್ಪ ಕಡ್ಡಿ ಕಸ ಏನಾದರೂ ಇರ್ತೈತೆ ಅದ್ರೊಳಗೆ, ರೊಟ್ಟಿ ಹರಿದು ಬಿಡ್ತಾವೆ. ಹಂಗೆ ಮಾಡ್ಕೊಂಡಿವಿ ಅಂದ್ರೆ ಹಿಂಗೆ ಸಾನಿಸ್ಕೊಂಡು ಈ ರೀತಿ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡು ಸೈಡ್ನ್ಯಾಗ ಇಡೋನು. ಇವಾಗ ನೋಡಿರಿ, ನೀರು ಕುದಿ ಬರ್ಬೇಕಿವು. ಇವಾಗ ಕುದಿಯಾಕತ್ತಾವು. ಇವನ್ನ ತಕ್ಕೊಂಡು ಅದಕ್ಕೆ ಹಾಕೊಳ್ಳೋನು, ಅಂದರೆ ಜಿಗಟ್ ಹಾಕ್ಕೊಳ್ಬೇಕು. ನಾವು ಅಕ್ಕಿ ಹಿಟ್ಟನ್ನು ನಾವು ಜಿಗಟ್ನ್ಯಾಗ ನಾದ್ಕೋಬೇಕು. ನೋಡಿರಿ, ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಚಮಚ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಜಿಗಟ್ ಹಾಕೊಳ್ಳೋನು ಮೊದಲಿಗೆ. ನೋಡಿರಿ, ಯಾವಾಗಲೂ ಒಂದೇ ರೀತಿ ಚಪಾತಿ ರೊಟ್ಟಿ ಹಿಂಗೆ ಮುದ್ದೆ ಅಥವಾ ಹಿಂಗೆ ತಿಂದು ಬೇಜಾರಾಗಿತ್ತಂದ್ರೆ ಒಮ್ಮೆ ಅಕ್ಕಿ ರೊಟ್ಟಿನೂ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಮತ್ತು ಜೋಳದ ರೊಟ್ಟಿ ಯಾವ ರೀತಿ ಟೇಸ್ಟ್ ಆಗಿರ್ತಾವಲ್ಲ ಅದಕ್ಕಿಂತ ಹೆಚ್ಚು ಟೇಸ್ಟ್ ಆಗಿರ್ತಾವೆ ಇವು ಅಕ್ಕಿ ರೊಟ್ಟಿ. ಮತ್ತು ಒಮ್ಮೆ ಮನ್ಯಾಗ ಜೋಳದ ಹಿಟ್ಟು ಆಗಿಬಿಟ್ಟಿರ್ತೈತಿ, ಗೊತ್ತಾಗಿರಂಗಿಲ್ಲ. ಒಬ್ಬೊಬ್ಬರು ಚಪಾತಿ ತಿನ್ನೋಕೆ ಇಷ್ಟಪಡಂಗಿಲ್ಲ, ರೊಟ್ಟಿನ ಬೇಕಂತಿರ್ತಾರೆ. ಅವಾಗ ಈ ಅಕ್ಕಿ ಹಿಟ್ಟಿನಿಂದ ರೊಟ್ಟಿನೂ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ. ಅವ್ರಿಗೆ ಗೊತ್ತಾಗಂಗಿಲ್ಲ ನೀವು ಅಕ್ಕಿ ಹಿಟ್ಟಿನಿಂದನೇ ರೊಟ್ಟಿ ಮಾಡಿರಿ ಅಂಥೇಳಿ. ಅಷ್ಟೇ ಟೇಸ್ಟ್ನೂ ಆಗಿರ್ತಾವೆ ಬಾಯಾಗ. ನೋಡಿರಿ, ಸ್ವಲ್ಪ ಸ್ವಲ್ಪನ ಈಗ ಹಿಟ್ಟು ಹಾಕ್ಕೊಂಡು ನಾದ್ಕೊಳಕತ್ತೀನಿ. ಇದನ್ನು ಹೇಳ್ಬೇಕಂದ್ರೆ ಬಿಸಿ ಇರ್ತೈತಲ್ಲ ಅವಾಗ ನಾದ್ಕೋಬೇಕು. ಆರಿದ ಮ್ಯಾಲೆ ನಾದ್ಕೊಂಡ್ವಿ ಅಂದ್ರೆ ಹಿಟ್ಟನು ಸರಿಯಾಗಂಗಿಲ್ಲ ಮತ್ತು ರೊಟ್ಟಿ ಮಾಡೋಕ್ಕೂ ಬರೋಂಗಿಲ್ಲ, ಆರಿಬಿಟ್ಟಿರ್ತದೆ ಜಿಗಟ. ಹೀಗಾಗಿ ಜಿಗಟ್ಟಿರುವಾಗಲೇ ನಾದ್ಕೋಬೇಕು. ಇದನ್ನು ಬಿಸಿ ಬಿಸಿ ಇರುವಾಗಲೇ. ಇವಾಗ ನೋಡಿರಿ, ನಾದಿನಿ ತೋರ್ಸಾತೀನಿ. ಇಷ್ಟಾದ್ರೆ ಸಾಕು. ಇದನ್ನು ಸೈಡ್ನ್ಯಾಗ ಇಡೋನು. ಹಿಟ್ಟು ಇಟ್ಕೊಂಡಿನಿ ಸೈಡ್ನ್ಯಾಗ. ಮತ್ತು ಒಂದು ಪಾತ್ರೆ ಒಳಗೆ ನೀರನ್ನು ಹಾಕಿ ಇಟ್ಕೊಂಡಿನಿ. ಅವು ನೀರು ಯಾಕಂದ್ರೆ ಮೇಲ್ಗಡೆ ಹಚ್ಚಾಕಬೇಕು. ಹಂಗೆ ಗ್ಯಾಸ್ ಮ್ಯಾಗೂ ತೆಮಿ ಇಟ್ಟಿದ್ದೀನಿ ಕಾಸಾಕ. ಇದು ಕಾಯಿಲಿ ಅಷ್ಟನ್ಗೊಳ್ದ ರೊಟ್ಟಿ ಮಾಡ್ಕೊಂಬರೋನು. ಬರ್ರಿ ನೋಡಿರಿ, ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಕೈ ಒಳಗನ ಮಿಜ್ಕೋಬೇಕು. ಮಿಜ್ಕೊಂಡು ಈ ರೀತಿ ರೌಂಡಾಗಿನ ಮಾಡಿ ಇಟ್ಕೋಬೇಕು. ಆಮ್ಯಾಗ ಒಂದು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ಮಾಡ್ಕೋಬೇಕು. ನೋಡಿರಿ, ಮೊದಲಿಗೆ ನಾನು ಇಲ್ಲಿ ಪುರಿ ಆಕಾರದಷ್ಟು ಬಡ್ಕೊಡ್ತೀನಿ ಕೈ ಒಳಗೆ. ಆಮ್ಯಾಗ ಚಪಾತಿ ಮಾಡೋದು ಲತ್ತುನಿಗೆ ಇರುತ್ತಲ್ವ, ಆ ಲತ್ತುನಿಗಿಂದ ಲಟ್ಟಿಸ್ಕೊತೀನಿ. ಇಲ್ಲ ನಮಗೆ ಲಟ್ಸಕ್ಕೆ ಬರೋಂಗಿಲ್ಲ ಅಂದ್ರೆ ನೀವು ಕೈಯಾಗೂ ಬಡ್ಕೋಬೋದು. ರೊಟ್ಟಿ ಅಷ್ಟು ಪರ್ಫೆಕ್ಟಾಗೇ ಬರ್ತಾವೆ. ಮತ್ತು ಇದು ಜಿಗಟ್ನ್ಯಾಗ ನಾದಿರ್ತೀವಿ, ಹೀಗಾಗಿ ರೊಟ್ಟಿ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ರೌಂಡಾಗಿನೇ ಬರ್ತಾವೆ. ನೋಡಿರಿ, ನಾನು ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ನೋಡಿರಿ, ಹಿಂಗೆ ಕೈ ಒಳಗನ ಎತ್ತಿ ಹಾಕ್ಕೊಂಡಿದ್ದನ್ನು ತೆವಿ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಮೇಲ್ಗಡೆ ಹಿಟ್ಟಿನ ನೀರತ್ತೆ ಮಾಡಿಟ್ಟಿದ್ವಿ, ಅದನ್ನು ಹಚ್ಕೊಳಾಗ್ತದೆ. ನೋಡಿರಿ, ಒಂದು ಅರ್ಬಿ ತೊಗೊಂಡಿದ್ದೀನಿ, ಆ ಅರ್ಬಿಯಿಂದ ಹಚ್ಕೋಬೇಕು. ಹಿಂಗೆ ಹಚ್ಕೊಳ್ಳೋದ್ರಿಂದ ರೊಟ್ಟಿ ಕೆಂಪಾಗಂಗಿಲ್ಲ, ಅದಕ್ಕಾಗಿ ಹಚ್ಕೋತೀವಿ. ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೊಂಡು 1-2 ನಿಮಿಷ ಬೆಂದಾದ್ಮ್ಯಾಗ ಮತ್ತೆ ಹೊಳಸಿ ಹಾಕ್ಕೋಬೇಕು. ನೋಡಿರಿ, ಹೊಳಸಿ ಹಾಕ್ಕೊಳಾಗ್ತಾನೆ. ಇವಾಗ ಒಂದು ಸೈಡ್ ಬೆಂದತ್ತಿದು. ನೋಡಿರಿ, ಒಂದು ಸೈಡ್ ಇದು ಬೇದೈತಿ. ಇವಾಗ ಇನ್ನೊಂದು ಸೈಡ್ ಬೇಯಲಿ. ಅದು ಬೈಗೊಡ್ದನ ಈಚೆ ಕಡೆ ಮತ್ತೊಂದು ರೊಟ್ಟಿನ ಮಾಡ್ಕೊಳಕ್ಕೆ ರೆಡಿ ಆಗ್ಬೇಕು ನಾವು. ಅಂದ್ರೆ ಪಟ ರೊಟ್ಟಿನೂ ರೆಡಿ ಆಕಾವು. ಇವಾಗ ನೋಡಿರಿ, ಇದೇ ರೀತಿನ ಇದನ್ನು ಮೇಲೆ ಕೆಳಗೆ ಚಂದ ಬೇಯಿಸ್ಕೊಂಡ್ಬಿಟ್ಟು ಅಂದ್ರೆ ಅಕ್ಕಿ ರೊಟ್ಟಿ ಮನೆಯಾಗನ ರೆಡಿ ಆಕಾವು ಪರ್ಫೆಕ್ಟಾಗಿ. ನೋಡಿರಿ, ಇದನ್ನು ತೆಗೆದ ಸೈಡ್ನಾಗ ಇಡೋನು. ಇದು ರೆಡಿ ಆಯ್ತು. ಹಿಂಗೆ ಸೇಮ್ ಉಳಿದಿರೋ ಹಿಟ್ಟಿನಿಂದನ ಇದೇ ರೀತಿನ ರೊಟ್ಟಿ ಮಾಡ್ಕೊಂಡ್ವಿ ಅಂದ್ರೆ ಅಕ್ಕಿ ರೊಟ್ಟಿ ರೆಡಿ.
ಒಟ್ಟು ರೊಟ್ಟಿ ಮಾಡಿದಾಗೈತಿ ತೋರ್ಸಾತ ನೋಡ್ರಿ ನಿಮ್ಗೆ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಎಷ್ಟು ಚಂದ ಬಂದಾವ ಅಂಥೇಳಿ. ನೀವು ಇದನ್ನು ಯಾವ ಪಲ್ಯ ಜೊತೆ ಆದ್ರೂ ತಿನ್ಬೋದು. ಇದನ್ನು ನೀವು ಚಿಕನ್ದಾಗ ತಿಂದ್ರಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಚಿಕನ್ ಸುಕ್ಕ ಜೋಡಿ ಅಕ್ಕಿ ರೊಟ್ಟಿ ಹಚ್ಕೊಂಡು ತಿಂದ್ರೆ ಅದ್ರ ರುಚಿನ ಬೇರೆ. ನಾನಿಲ್ಲಿ ಇವತ್ತು ಕೋಬೀಜ್ ಪಲ್ಯ ಮಾಡಿದ್ನಿ, ಪಲ್ಯ ಜೊತೆ ತೋರ್ಸಾತ ನೋಡ್ರಿ ನಿಮ್ಗೆ. ನೋಡ್ರಿ ಎಷ್ಟು ತೆಳ್ಳಗಾಗ್ಯಾವು. ನೀವು ಬೇಕಾದ್ರೆ ದಪ್ಪಗನೂ ಮಾಡ್ಕೋಬೋದು, ಇಲ್ಲ ತೆಳ್ಳಗನೂ ಮಾಡ್ಕೋಬೋದು. ಬಾಯಾಗಂತೂ ಭಾಳ ಟೇಸ್ಟ್ ಆಗಿರ್ತಾವೆ ಅಕ್ಕಿ ರೊಟ್ಟಿ. ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡ್ನಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಅಲ್ಲಿ ಆಲ್ ಹತ್ತು ಬರ್ತೈತಿ, ಅದನ್ನು ಹೊಡೀರಿ. ನಾ ಹಾಕು ವಿಡಿಯೋಗಳೆಲ್ಲ ಫಸ್ಟ್ ನಿಮಗೆ ಬಂದು ತಲುಪ್ತಾವು. ಥ್ಯಾಂಕ್ ಯು.